ಕಾವೇರಿ ನದಿ ನೀರು ತಮಿಳುನಾಡಿಗೆ ಬಿಡುವಂತೆ ಆದೇಶದ ಬೆನ್ನಲ್ಲೇ ರಾಜ್ಯಕ್ಕೆ ಆಗಮಿಸ್ತಾ ಇರೋದು ತಮಿಳುನಾಡು ಸಿಎಂ. ಆಗಸ್ಟ್ 3ಕ್ಕೆ ರಾಜ್ಯಕ್ಕೆ ಬರಲಿದ್ದಾರೆ ತಮಿಳುನಾಡು ಸಿಎಂ ವಿಜಯ್. ಭಾರೀ ವಿರೋಧದ ನಡುವೆಯೂ ರಾಜ್ಯಕ್ಕೆ ಸಿಎಂ ವಿಜಯ್ ಭೇಟಿ. ಅಂದು ವಿಧಾನಸೌಧದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಜೊತೆ ಸಭೆ ಇದೆ. ಮೇಕೆದಾಟು ಯೋಜನೆ, ಕಾವೇರಿ ಬಗ್ಗೆ ಮಾತುಕತೆ. ಕುತೂಹಲ ಮೂಡಿಸ್ತಾ ಇದೆ ಉಭಯ ನಾಯಕರ ನಡುವಿನ ಮಾತುಕತೆ. ತುಂಬಾ ಜನ ವಿಶ್ಲೇಷಕರು ಇದನ್ನು ಹೇಳ್ತಾ ಇದ್ದಾರೆ, ಇಲ್ಲ ಈ ಥರದೊಂದು ಸ್ಟೆಪ್ ಒಳ್ಳೆಯದು, ಅಂದರೆ ಕೂತು ಮಾತಾಡೋದೇ ತುಂಬ ಸರಿ ಅಂತ. ಬಿಕಾಸ್ ನೀವು ಎಲ್ಲವನ್ನೂ ಕಾನೂನಾತ್ಮಕವಾಗಿ ಬಗೆಹರಿಸ್ಕೊಳ್ತೀವಿ ಅಂದಾಗ ಸಮಸ್ಯೆ ಆಗಬಹುದೇನೋ, ಸಂಕಷ್ಟದ ಪರಿಸ್ಥಿತಿ, ಮಾನವೀಯ ಆಧಾರ. ಸೊ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಎರಡೂ ರಾಜ್ಯದ ಸಿಎಂಗಳು ಮಾತಾಡೋದು ಸೂಕ್ತ ಅಂತ. ಬಟ್ ತಮಿಳುನಾಡಿನಲ್ಲೂ ಕೂಡ ಸಾಕಷ್ಟು ವಿರೋಧ ಅನ್ನೋದಿದೆ. ಯಾಕೆ ಮಾತಾಡಬೇಕು, ಇವ್ರು ಯಾಕೆ ಹೋಗಬೇಕು, ಹೋಗಿ ಮಾತಾಡೋಂಥದ್ದು ಏನಿದೆ, ಅವಶ್ಯಕತೆಯೇ ಇಲ್ಲ, ನೆಸೆಸಿಟಿಗೇ ಇಲ್ಲ ಅಂತ ಈ ಭಾರಿ ವಿರೋಧಗಳ ನಡುವೆಯೂ ಕೂಡ ಆಗಮಿಸ್ತಾ ಇರೋದು ಸಹಜವಾಗಿ ಕುತೂಹಲ ಮೂಡಿಸ್ತಾ ಇದೆ. ನಾನು ಆಗಲೇ ಹೇಳ್ತಾ ಇದ್ದೆ ನಿಮಗೆ, ವಿಜಯ್ ಅವರು ಕೂಡ ಹೊಸ ರಾಜಕಾರಣ ಅಥವಾ ಹೊಸ ರಾಜಕೀಯವನ್ನು ಬರಿತಾ ಇದ್ದಾರೆ. ಈಗ ತಾನೇ ಎಂಟ್ರಿ ಕೊಟ್ಟಿರೋದು. ಈವನ್ ಡಿ ಕೆ ಶಿವಕುಮಾರ್ ಅವರು ಕೂಡ ಅದೇ ಪ್ರಯತ್ನದಲ್ಲಿ ಇದ್ದಾರೆ. ಅವರು ಸ್ವಲ್ಪ ಈ ಯೂತ್ಸು ಈ ಥರದ ಆಲೋಚನೆಗಳಲ್ಲಿ ಇದ್ದಾರೆ. ಇಬ್ಬರು ಕೂತು ಮಾತಾಡಿ ಒಂದು ಡಿಸಿಷನ್ ತೆಗೆದುಕೊಳ್ಬಹುದೇನೋ ಅಂತ. ನೋಡಿ, ಲಾಂಗ್ ಬ್ಯಾಕ್ ಜಯಲಲಿತಾ ಅವರಿಗಿದ್ದಾಗ, ಜಗದೀಶ್ ಶೆಟ್ಟರ್ ಅವರಿದ್ದಾಗ ಮಾತುಕತೆ ಆಗಿತ್ತು. ಎರಡೂ ರಾಜ್ಯದ ಸಿ ಎಂಗಳು ಕೂತು ಮಾತಾಡಿದರು. ಅದಾದಮೇಲೆ ಯಾವೊಬ್ಬ ಸಿ ಎಂಗಳು ಕೂಡ ಈ ರೀತಿಯಾಗಿ ಕೂತು ಮಾತನಾಡುವಂಥ ಪ್ರಯತ್ನವನ್ನು ಮಾಡಿಲ್ಲ. ಆಗ ಮಾತಾಡಿದಾಗ ಒಂಚೂರು ಪರವಾಗಿಲ್ಲ ಅನ್ನೋ ಪರಿಸ್ಥಿತಿ ಇತ್ತು. 14 ವರ್ಷದ ಹಿಂದಿನ ಕತೆ ಇದು. ಸೊ ಹಾಗಾಗಿ ಈಗ ನೀವು ಕಾನೂನಾತ್ಮಕವಾಗಿ ಎಲ್ಲವನ್ನೂ ಬಗೆಹರಿಸ್ಕೊಳ್ತೀವಿ ಅಂತ ಅಂದಾಗ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಆಗ್ಬೋದು. ಯಾಕಂದರೆ ಈಗ ಒಂದು ತೀರ್ಪಿದೆ, ಆ ತೀರ್ಪಿನ ಅನ್ವಯವೇ ನೀರು ಬಿಡಿ ಅಂತ ಹೇಳ್ತಾ ಇರೋದಿದೆಯಲ್ಲ. ಆಗ ಕಾವೇರಿ ಕೊಳ್ಳದಲ್ಲಿ ಯಾವ ಪ್ರಮಾಣದಲ್ಲಿ ನೀರಿತ್ತು, ಈಗ ಯಾವ ಪರಿಸ್ಥಿತಿ ಇದೆ, ಅದೇ ಸೂತ್ರವನ್ನು ಫಾಲೋ ಮಾಡೋದು ಎಷ್ಟು ಮಟ್ಟಿಗೆ ಸರಿ, ಇದೆಲ್ಲವೂ ಕೌಂಟ್ ಆಗತ್ತೆ. ಸೊ ನಾವು ಈ ಸಂಧಾನ ಅಥವಾ ಮಾತುಕತೆ ಅನ್ನೋದು ಇಂಪಾರ್ಟೆಂಟ್ ಆಗತ್ತೆ. ನಾವು ಏನೇ ಇದ್ರು ಫೇಸ್ ಟು ಫೇಸ್ ಮಾತಾಡಿದಾಗ ನಮ್ಮ ಸಮಸ್ಯೆ ಏನಿದೆ ಅವ್ರಿಗೆ ಗೊತ್ತಾಗತ್ತೆ, ಅವ್ರ ಸಮಸ್ಯೆ ಏನಿದೆ ನಮಗೆ ಗೊತ್ತಾಗತ್ತೆ. ಈಗ ನಾವು ಅಕ್ಕಪಕ್ಕದ ಮನೆಯವ್ರ ಹತ್ರ ತೀರಾ ಮುಖ ಕೆಡಿಸ್ಕೊಳ್ಳೋಕ್ಕಾಗಲ್ಲ, ಮಾತು ಬಿಡೋದಕ್ಕಾಗಲ್ಲ, ಇವತ್ತೆಲ್ಲ ನಾಳೆ ಬೇಕೇ ಬೇಕು ಅವರು ಅಂತ. ಅದೇ ಥರ ಈ ರಾಜ್ಯಗಳ ವಿಚಾರವೂ ಹೌದು. ನೀವೆಲ್ಲವನ್ನೂ ಕಾನೂನಾತ್ಮಕವಾಗಿ ಮಾಡಿಬಿಡ್ತೀವಿ ಅಂತ ಅಂದಾಗ ಆಗಲ್ಲ. ಒಂಚೂರು ಮಾತುಕತೆ ಅನ್ನೋದು ನಡಿಬೇಕು. ನೋಡೋಣ, ಪಾಸಿಟಿವ್ ಆಗಿ ಬದಲಾದ್ರೂ ಏನು ಆಶ್ಚರ್ಯ ಪಡುವಂಥದ್ದು ಇಲ್ವಲ್ಲ. ಈ ವಿರೋಧದ ನಡುವೆ ಮೀಟ್ ಮಾಡ್ತಾ ಇದ್ದಾರಲ್ಲ, ಹಾಗಾಗಿ ಇದು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ.